ಬಂಧುಗಳೇ, ಭಗವಂತ ಎಲ್ಲಿದ್ದಾನೋ ಗೊತ್ತಿಲ್ಲ. ನಾವೆಲ್ಲ ನಂಬಿಕೆ ಮೇಲೆ ಭಗವಂತನನ್ನ ಪೂಜೆ ಮಾಡ್ತೀವಿ, ನಂಬ್ತೀವಿ, ಅವನ ಪ್ರಾರ್ಥನೆಯನ್ನು ಮಾಡ್ತೀವಿ. ಆದರೆ ಉಡುಪಿ ಚಿಕ್ಕಮಗಳೂರಿಗೆ ಭಗವಂತನೇ ಇದ್ದಾನೆ ಅಂದರೆ ಅದು ಶ್ರೀನಿವಾಸ ಪೂಜಾರಿ ಅವರೇ, ಅದು ಕೋಟಾ ಶ್ರೀನಿವಾಸ ಪೂಜಾರಿ ಆಗಿರ್ತಾರೆ. ನನಗನ್ನಿಸ್ತದೆ ಪಂಚಾಯಿತಿ ಮೆಂಬರ್ ಆಗಿದ್ದು ನನಗೇನು ಬೇಡ ಬೇಡ ಅಂತ ಹೇಳಿ ಎಲ್ಲಿಗೆ ಬಂದಿದ್ದಾರೆ ಅಂದರೆ ಭಾರತ ಸರ್ಕಾರದ ಕೊನೆ ಹಂತಕ್ಕೆ ಬಂದಿದ್ದಾರೆ. ಇನ್ನು ಉಳಿದಿರೋದು ಒಂದೇ ಒಂದು, ಭಾರತ ಸರ್ಕಾರದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಮಂತ್ರಿ ಆಗೋದು ಒಂದು ಬಿಟ್ಟರೆ ಪ್ರಾಯಶಃ ನನಗನ್ನಿಸ್ತದೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಇಲ್ಲಿ ತಿಂಡಿ ತಿಂದಿರಲಿಲ್ಲ ಬೆಂಗಳೂರಿನ ಬಂದವನು. ಅಲ್ಲಿ ತಿಂಡಿ ತಿನ್ನಬೇಕಾದ್ರೆ ಎಲ್ಲ ಶಾಸಕರನ್ನು ಒಳಗೊಂಡಂತೆ ಅವರ ನಡವಳಿಕೆ, ಅವರ ಪ್ರೀತಿ, ಅವರಲ್ಲಿರ್ತಕ್ಕಂಥ ಬಿಚ್ಚು ಮನಸ್ಸಿನ ಭಾವನೆ ಏನಿದೆ ಇದು ನಮ್ಮದಲ್ಲ. ಇದನ್ನು ಬಳುವಳಿಯಾಗಿ ಕೊಟ್ಟಂಥವರು ಅವರ ನಡೆದಂಥ ತಂದೆ ತಾಯಿಗಳು, ಅವರಿಗೆ ನಾನು ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ. ಪೂಜಾರಿ ಅವರೇ, ಇನ್ನು ಬರ್ತ್ಬಿಡಿ, ನೀವು ಹುಬ್ಬಳ್ಳಿ ಇದು ಉಡುಪಿ ಚಿಕ್ಕಮಗಳೂರು ನೀವೇನಿದ್ರು ಲೋಕಸಭೆಯಲ್ಲಿ ಶಾಶ್ವತವಾಗಿ ಲೋಕಸಭಾ ಸದಸ್ಯರಾಗಿ, ಕೇಂದ್ರದ ಮಂತ್ರಿಗಳಾಗಿ, ಭಾರತ ಸರ್ಕಾರದಲ್ಲಿ ಇಡೀ ರಾಷ್ಟ್ರವನ್ನು ಸುತ್ತಾಡ್ತಕ್ಕಂಥ ಅವಕಾಶಗಳನ್ನು ಅಷ್ಟಮಠದ ಮಹಾಸ್ವಾಮಿಗಳವರು ನಿಮಗೆ ಕರುಣಿಸ್ತಾರೆ. ಶ್ರೀನಿವಾಸ ಪೂಜಾರಿ ಅವರು ನಿಮಗೆ ಮಾತ್ರ ಪೂಜಾರಿ ಅಲ್ಲ, ನಮಗೂ ಪೂಜಾರಿ ಇಲ್ಲ, ನಮ್ಮೆಲ್ಲರಿಗೂ ಪೂಜಾರಿನೇ. ಅವ್ರ ಅದೃಷ್ಟ ಹೆಂಗಿದೆ ಅಂದರೆ ಅವ್ರಕ್ಕಿಂತ ಜಾಸ್ತಿ ಕೆಲಸ ಮಾಡ್ತೀನಿ ನಾನು, ಅವ್ರಕ್ಕಿಂತ ಜಾಸ್ತಿ ಸುತ್ತಾಡ್ತೀನಿ ನಾನು. ನಮ್ದೇನು ಕ್ಯಾಬಿನೆಟ್ ಬೇರೆ ಬದಲೇ ಪೂಜಾರಿ ಬರೋ ಡ್ರೆಸ್ ನೋಡಿದ ತಕ್ಷಣ ಎಲ್ಲರೂ ಕೂಡ ಪೂಜಾರಿಗೆ ಪೂಜಾರಿ ಪೂಜಾರಿ. ಇಂಥ ಪೂಜಾರಿ ಪ್ರಾಯಶಃ ಇದು ಉಡುಪಿ ಚಿಕ್ಕಮಗಳೂರಿಗೆ ಬಂದು ನಿಮ್ಮ ಋಣವನ್ನು ತೀರಿಸುವ ಜೊತೆಯಲ್ಲಿ ಯಾವ ರೀತಿ ನಾವು ಬದುಕಬೇಕು, ಒಬ್ಬ ಸಾಮಾನ್ಯ ಜನರಲ್ಲಿ ಅಧಿಕಾರ ಬಂದಾಗ ಅದನ್ನು ಸಾಮಾನ್ಯರಿಗೆ ಯಾವ ರೀತಿ ಕೊಡಬೇಕು ಅನ್ನೋದಕ್ಕೆ ಶ್ರೀನಿವಾಸ ಪೂಜಾರಿ ಅವರು ಕೂಡ ಒಂದು ದೊಡ್ಡ ಉದಾಹರಣೆಯನ್ನು. ಪೂಜಾರಿ ಹೆಂಗೆ ಅಂದರೆ ಯಾವ ಕಲ್ಲಿಗೆ ಯಾವ ಅಕ್ಕಿ ಹೊಡಿಬೇಕು, ಒಂದು ಕಲ್ಲಲ್ಲಿ 4 ಅಕ್ಕಿ ಹೆಂಗೆ ಹೊಡಿಬೋದು, ಎಲ್ಲವನ್ನು ಕೂಡ ನಿಪುಣತೆಗೆ ಮತ್ತೊಂದು ಹೆಸರು ಶ್ರೀನಿವಾಸ ಪೂಜಾರಿ ಅವರು. ನನಗನ್ನಿಸ್ತದೆ ಶ್ರೀನಿವಾಸ ಪೂಜಾರಿ ಅವರ ಮಾತನ್ನ ಒಂದು ಸಣ್ಣ ಅಪಚಾರವಿಲ್ಲದೆ ನಡ್ಕೊಂಡಿದ್ದೀರಾ. ಆ ಎಲ್ಲವನ್ನು ಕೂಡ ಮಾಡ್ತಕ್ಕಂಥದಕ್ಕೆ ಶ್ರೀನಿವಾಸ ಪೂಜಾರಿ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ನನ್ನ ಮಾತನ್ನು ಹೇಳಿ ಮತ್ತೊಮ್ಮೆ ನಿಮಗೆಲ್ಲ ಹೊಂದಿಸಿ ನಾನು ಮಾತು ಮುಗ್ತೀನಿ. ಭಾರತ್ ಮಾತಾ ಕಿ.